ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 27ನೇ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಇಚ್ಛಾ ದ್ವೇಷ ಸಮುತ್ಥೇನ ದ್ವಂದ್ವ ಮೋಹೇನ ಭಾರತ ಸರ್ವಭೂತಾನಿ ಸಮ್ಮೋಹಂ ಸರ್ಗೇ ಯಾಂತಿ ಪರಂತಪ. ಅರ್ಜುನ, ಇಚ್ಛಾ ದ್ವೇಷಗಳಿಂದ ಹುಟ್ಟಿದ ದ್ವಂದ್ವಗಳ ಮೋಹದಿಂದ ಸರ್ವ ಪ್ರಾಣಿಗಳು ಹುಟ್ಟುವ ಕಾಲದಲ್ಲಿ ಭ್ರಾಂತಿಯನ್ನು ಹೊಂದುತ್ತವೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸುವ ಮೂಲಕ ಹುಟ್ಟುವಾಗಲಿನ ಸಮಯದ ಒಂದು ಅದ್ಭುತ ರಹಸ್ಯವನ್ನ ಇಲ್ಲಿ ತಿಳಿಸ್ತಾ ಇದ್ದಾನೆ. ಹುಟ್ಟುವಾಗಲೇ ನಮ್ಮನ್ನ ಒಂದು ಭ್ರಾಂತಿ ಆವರಿಸುತ್ತದೆ. ಆದ ಕಾರಣವೇ ಹಿಂದಿನದನ್ನು ಮುಂದಿನದನ್ನು ನಾವು ಅರಿಯಲಾರೆವು. ಕನಸು ಕಾಣುವುದಕ್ಕೆ ಮುಂಚೆ ಜಾಗೃತಾವಸ್ಥೆಯಲ್ಲಿರುವಾಗ ನಾವು ಯಾರು, ಎಲ್ಲಿರುವೆವು ಎಂಬುದೆಲ್ಲ ನೆನಪಿನಲ್ಲಿರುತ್ತದೆ. ಕನಸಿಗೆ ಬೀಳುತ್ತಲೇ ಅದು ನೈಜ ಸ್ಥಿತಿಯನ್ನ ಮರೆಯುತ್ತದೆ. ತಾತ್ಕಾಲಿಕವಾಗಿ ಆ ಕನಸೇ ಸರ್ವ ಸತ್ಯವಾಗಿಯೂ ಕಾಣುತ್ತಾ ಹೋಗುತ್ತದೆ. ಹಾಗೆಯೇ ಜೀವರಾಶಿಯು ಪ್ರಪಂಚಕ್ಕೆ ಬಂದೊಡನೆಯೇ ಹುಟ್ಟುವುದಕ್ಕೆ ಮುಂಚೆ ಈ ದೇಹವನ್ನು ತ್ಯಜಿಸಿ ಆದ ಮೇಲೆ ನಮ್ಮ ನೈಜ ಸ್ಥಿತಿ ಯಾವುದು ಎಂಬುದನ್ನು ಮರೆತು ತಾತ್ಕಾಲಿಕ ಸ್ಥೂಲ ದೇಹ ಧಾರಣೆ ಮಾಡಿದ ಈಗಿನ ಸ್ಥಿತಿಯೇ ತಮ್ಮ ಸರ್ವಸ್ವ ಎಂದು ಭಾವಿಸುತ್ತವೆ. ಅಂದರೆ ನಾವು ಯಾವಾಗಲೂ ನಮ್ಮ ಒಂದು ನೈಜ ಸ್ಥಿತಿಯಲ್ಲಿ ಇರ್ತೇವೆ, ಅಂದರೆ ಲೌಕಿಕ ಪ್ರಪಂಚದಲ್ಲಿ ಇರ್ತೇವೆ, ಜಾಗೃತಾವಸ್ಥೆ ಅಂಥೇಳಿ ನಾವು ಅದನ್ನು ಕರಿತೇವೆ. ಆ ಜಾಗೃತಾವಸ್ಥೆಯಲ್ಲಿರುವಾಗ ನಾವು ಕಾಣ್ತಾ ಇರೋ ಅಂಥದ್ದು, ನಾವಿರೋ ಅಂಥದ್ದು ನಮ್ಮ ನೆಂಟರು, ನಮ್ಮ ಸಂಸಾರ, ನಮ್ಮ ಮನೆ, ನಮ್ಮ ವಸ್ತುಗಳು, ನಮ್ಮ ನೌಕರಿ, ನಮ್ಮ ಕೆಲಸ ಎಲ್ಲ ಗೊತ್ತಿರುತ್ತೆ. ಆದರೆ ನಾವು ಮಲಗಿ ನಿದ್ದೆ ಮಾಡುವಾಗ ಒಂದು ಕನಸು ಬೀಳುತ್ತಲ್ವಾ, ಆ ಕನಸು ಬಿದ್ದಾಗ ಮಾತ್ರ ತಾತ್ಕಾಲಿಕವಾಗಿ ಒಂದಷ್ಟು ಕಾಲಗಳು ಮಾತ್ರ ನಾವು ಅದನ್ನೇ ಸತ್ಯ ಅಂತ ಹೇಳಿ ನಂಬಿಕೊಂಡು ಸಾಕ್ತೇವೆ. ನಂತರ ಆ ಕನಸಿನಿಂದ ನಾವು ಮತ್ತೆ ನೈಜ ಸ್ಥಿತಿಯ ಜಾಗೃತ ಸ್ಥಿತಿಗೆ ಬಂದಾಗ ಮತ್ತೆ ಅದೆಲ್ಲ ಕನಸು ಅಂಥೇಳಿ ಮತ್ತೆ ಒಂದು ಲೌಕಿಕ ಪ್ರಪಂಚಕ್ಕೆ ಬಂದುಬಿಡ್ತೇವೆ. ಹಾಗೆ ಈ ದೇಹ ಮತ್ತು ಈ ದೇಹವನ್ನು ಧಾರಣೆ ಮಾಡಿರುವಂತಹ ಆತ್ಮದ ಒಂದು ಸ್ಥಿತಿ. ಹಾಗಾಗಿಯೇ ನಾವು ಭ್ರಾಂತಿಯಲ್ಲಿ ಬೀಳುವುದಕ್ಕೆ ಕಾರಣಗಳೇನು ಅಂತ ಹೇಳಿ ಇಲ್ಲಿ ಕೃಷ್ಣ ತಿಳಿಸ್ತಾ ಇರುವಂಥದ್ದು. ನಾವು ಅದಾಗಲೇ ಈ ಭೂಮಿಗೆ ಏನು ಬರ್ತೀವಲ್ವಾ, ಈ ಭೂಮಿಗೆ ಬರೋವಾಗಲೇ ಹಲವು ಸಂಸ್ಕಾರಗಳನ್ನು ತಂದಿರ್ತೇವೆ. ಆ ಸಂಸ್ಕಾರಗಳಿಗೆ ತಕ್ಕಂತೆ ನಾವು ಇದೀಗ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಆ ಮಾಡ್ತಿರುವಂತಹ ಕೆಲಸಕ್ಕೆ ತಕ್ಕಂತೆ ಫಲವನ್ನು ಕೂಡ ಅನುಭವಿಸ್ತಾ ಇದ್ದೇವೆ. ಕೆಲವು ಕೆಲಸಗಳನ್ನು ಕಂಡ್ರೆ ನಮಗೆ ಇಷ್ಟ ಆಗ್ಬೋದು, ಮತ್ತೆ ಕೆಲವುಗಳು ಕಂಡ್ರೆ ನಮಗೆ ಅನಿಷ್ಟ ಅಂತೇಳಿ ಅನ್ನಿಸ್ಬಹುದು. ನಮಗೆ ಸುಖ ಬೇಕು, ಕಷ್ಟ ಬೇಡ. ಇಂದ್ರಿಯ ಸುಖಗಳು ಬೇಕು, ಆದರೆ ಆಧ್ಯಾತ್ಮಿಕ ಸುಖ ಅನ್ನೋದು ಬೇಡ. ಹಾಗಾಗಿ ಈ ಭಾವನೆಗಳಿಂದಲೇ ನಾವು ಹುಟ್ಟುವಾಗ ಮೊದಲು ಮನಸ್ಸು ಖಾಲಿಯಾಗಿದ್ದು, ಅನಂತರ ನಮ್ಮ ತಂದೆ ತಾಯಿಗಳಿಂದ ಅಥವಾ ವಾತಾವರಣದ ಮೂಲಕ ನಾವು ಹೀಗೆ ಆದೆವು ಎಂದು ಹೇಳುವುದಕ್ಕೆ ಆಗುವುದಿಲ್ಲ. ಇದು ನಾವೇ ತಂದದ್ದು.
ಇನ್ನೊಬ್ಬರು ನಮ್ಮ ಮೇಲೆ ಹೇರಿದ್ದಲ್ಲ. ತಂದೆ ತಾಯಿಗಳಿಂದ ನಾವು ಈ ಸ್ವಭಾವವನ್ನು ಪಡೆಯುವ ಹಾಗಿದ್ದರೆ ಸ್ವಭಾವದಲ್ಲಿ, ಗುಣದಲ್ಲಿ ನಾವು ಅವರಂತೆಯೇ ಆಗಬೇಕಾಗಿತ್ತು ಅಲ್ವೇ? ಆದರೆ ನಮ್ಮ ನಿತ್ಯ ಜೀವನದಲ್ಲಿ ನಮ್ಮ ಅಪ್ಪ ಅಮ್ಮಂದಿರ ಸ್ವಭಾವವೇ ಒಂದು, ನಾವು ಈಗ ಇರುವಂಥ ಒಂದು ಸ್ವಭಾವವೇ ಮತ್ತೊಂದು. ಅದಕ್ಕೊಂದು ಪುಟ್ಟ ಮಾತು ಅಂತಂದರೆ, ಒಳ್ಳೆಯ ತಂದೆ ತಾಯಿಗಳಿಗೆ ಕೆಟ್ಟ ಮಕ್ಕಳು ಹುಟ್ಟುತ್ತಾರೆ, ಅಂತೆಯೇ ಕೆಟ್ಟ ತಂದೆ ತಾಯಿಯರಿಗೆ ಒಳ್ಳೆಯ ಮಕ್ಕಳು ಕೂಡ ಕೆಲವು ವೇಳೆ ಹುಟ್ಟುವಂಥ ಸಾಧ್ಯತೆ ಬಹಳಷ್ಟು ಇದೆ. ಅದು ಸಾಧ್ಯ ಆಗಿದೆ ಕೂಡ. ಇದಕ್ಕೆ ಕಾರಣವೇನು? ಏನೋ ಅಕಸ್ಮಾತ್ ಅಂತೇಳಿ ಹೇಳಿಬಿಡಬಹುದು. ಆದರೆ ಜೀವನದಲ್ಲಿ ಆಕಸ್ಮಿಕ ಅಥವಾ ಅಕಸ್ಮಾತ್ ಎನ್ನುವುದು ಒಂದು ಕಾರಣವಲ್ಲವೇ ಅಲ್ಲ. ಅದು ಆ ಕಾರಣ ಏನು ಅನ್ನೋದು ನಮಗೆ ಗೊತ್ತಿಲ್ಲ ಎಂಬ ಅಜ್ಞಾನವನ್ನು ಮುಚ್ಚುವುದಕ್ಕೆ ನಾವು ಉಪಯೋಗಿಸುವಂತಹ ಒಂದು ಉಪಾಯದ ಪದ. ಅದು ಗೊತ್ತಿಲ್ಲ, ಅದಕ್ಕೇನು ಗೊತ್ತಿಲ್ಲ ಅಂತೇಳಿ ಹೇಳ್ಬಿಡ್ತೀವಿ. ಅದು ನಮ್ಮ ಅಜ್ಞಾನವನ್ನು ಮುಚ್ಚುವಂತಹ ಒಂದು ಉಪಾಯದ ಪದ. ಅದೇ ಇನ್ನೊಂದು ಪಂಗಡದವ್ರು ಇರ್ತಾರೆ. ಅವ್ರು ಹೇಗೆ ಅಂದರೆ, ಹೊರಗಿನ ವಾತಾವರಣದ ಮೇಲೆಯೇ ಎಲ್ಲ ಭಾರವನ್ನು ಹೇರ್ತಾರೆ. ಎನ್ವೈರ್ನ್ಮೆಂಟ್ ಅಂತಂದರೆ ಸನ್ನಿವೇಶ ಹೊಸದಾಗಿ ಏನನ್ನು ಮಾಡಲಾರದು. ಅದಾಗಲೇ ಜೀವಿಯಲ್ಲಿ ಏನಿದೆಯೋ ಅದನ್ನು ಹೊರಸೆಳೆಯೋದನ್ನು ಮಾತ್ರ ಅದು ಮಾಡುತ್ತೆ. ಒಂದು ಬೀಜ ತಾನು ಯಾವ ಗಿಡವಾಗಬೇಕು ಎಂಬುದನ್ನು ಅದಾಗಲೇ ನಿರ್ಧಾರ ಮಾಡಿರುತ್ತೆ. ಹೊರಗಿನ ನೆಲ, ಗಾಳಿ, ಬೆಳಕು, ನೀರು, ಗೊಬ್ಬರ ಇವೆಲ್ಲ ಬೀಜದಲ್ಲಿರುವುದನ್ನು ನಾವು ಬೇಗ ಹುಲಸಾಗಿ ಹೊರಗೆ ಬರುವಂತೆ ಮಾಡಬಹುದೇ ಹೊರತು ಬೀಜವನ್ನೇ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಈ ಜೀವರಾಶಿಗಳು ಕೂಡ ಹುಟ್ಟುವಾಗಲೇ ಪ್ರಪಂಚವನ್ನು ಅನುಭವಿಸಬೇಕು ಎಂಬ ಸಂಸ್ಕಾರದೊಡನೆ ಹುಟ್ಟುತ್ತವೆ. ಅದರಂತೆ ಜೀವನದ ಘಟನೆಗಳಿಗೆ ಅವರಲ್ಲಿ ಪ್ರತಿಕ್ರಿಯೆಯನ್ನು ಕೂಡ ನೋಡ್ತೇವೆ. ಆಕರ್ಷಣೆಗಳಿಂದ ಬೀಸಿ ಕರೀತಾ ಇದೆ ಈ ವಿಷಯ ಪ್ರಪಂಚ. ಅದರೊಳಗಡೆ ಧುಮುಕುತ್ತಾನೆ. ಈ ಪ್ರಪಂಚದ ಹಿಂದೆ ಇರುವ ಸೂತ್ರಧಾರನನ್ನು ತಿಳಿದುಕೊಳ್ಳಬೇಕೆಂಬ ಆಸೆ ಈ ಜೀವಿಗಳ ಹೃದಯದಲ್ಲಿರುವಂಥದ್ದು ಬಹಳ ಅಪರೂಪ. ಅವರನ್ನು ಒಂದು ವಿನಾಯಿತಿ ಅಂತಲೇ ನಾವು ಹೇಳಬಹುದು. ಹಾಗಾಗಿ ಈ ಜೀವರಾಶಿಗಳು ಏನು ಈ ಪ್ರಪಂಚದಲ್ಲಿ ಹುಟ್ಟುತ್ತಾವೋ ಆ ಹುಟ್ಟುವಾಗಲೇ ಒಂದು ಸಂಸ್ಕಾರವನ್ನು ಪಡೆದುಕೊಂಡು ಬಿಟ್ಟಿರುತ್ತೆ. ಆ ಸಂಸ್ಕಾರದ ಮುಖೇನ ಈ ಲೌಕಿಕ ಪ್ರಪಂಚದಲ್ಲಿ ಯಾವೆಲ್ಲ ವಸ್ತುಗಳು ಆಕರ್ಷಣೆಯನ್ನು ಪಡೆಯುತ್ತೋ ಆ ಆಕರ್ಷಣೆಗೆ ತಕ್ಕಂತೆ ಆ ಜೀವಿ ಮುಂದೆ ಸಾಗ್ತಾ ಹೋಗುತ್ತೆ. ಕೆಲವೊಂದು ಸಲ ನಾವು ಹಲವಾರು ವೇಷಭೂಷಣಗಳಿಂದ, ಹಲವಾರು ರೀತಿಯ ಕಾರ್ಯಗಳಿಂದ, ಹಲವಾರು ರೀತಿಯ ಕೆಲಸಗಳಿಂದ ನಮ್ಮನ್ನು ನಾವು ತೊಡಗಿಸ್ಕೊಳ್ತೇವೆ. ಒಂದೇ ಮನೆಯಲ್ಲಿ ಹುಟ್ಟಿದಂತಹ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರಿಗೆ ಬೇರೆ ಬೇರೆ ವಿವಿಧ ರೀತಿಯಾದಂತಹ ಒಂದು ಸಂಸ್ಕಾರಗಳಿರುತ್ತೆ, ವಿವಿಧ ರೀತಿಯಾದಂತಹ ಆಸಕ್ತಿಗಳಿರುತ್ತೆ. ಎಲ್ಲವುದೂ ಕೂಡ ತಂದೆ ತಾಯಿಯ ಮುಖೇನವೇ, ತಂದೆ ತಾಯಿಯಂತೆಯೇ ಆ ಮಕ್ಕಳು ಇರ್ತಾರೆ ಅನ್ನೋದಾದರೆ, ಆ ತಂದೆ ತಾಯಿಯ ಗುಣ ಏನಿದೆ ಆ ಅಷ್ಟು ಗುಣಗಳು ಎಲ್ಲ ಮಕ್ಕಳಿಗೂ ಒಂದೇ ರೀತಿ ಹರಿದು ಆ ಎಲ್ಲ ಮಕ್ಕಳುಗಳು ಕೂಡ ಒಂದೇ ರೀತಿಯಾಗಿ ಸ್ವಭಾವವನ್ನು ಪಡಿಬೇಕು. ಆದರೆ ಹಾಗಾಗಲ್ಲ. ಒಬ್ಬ ಮಗ ಟೀಚರ್ ಆಗಬೇಕು ಅಂತಂದರೆ ಮತ್ತೊಂದು ಮಗ ಇಂಜಿನಿಯರ್ ಆಗಬೇಕು ಅಂತಾನೆ, ಮತ್ತೊಂದು ಮಗ ರೈತನಾಗಬೇಕು ಅಂದರೆ ಮತ್ತೊಂದು ಮಗ ದುಷ್ಕೃತ್ಯವನ್ನೇ ಎಸಗುವಂಥ ಕಾರ್ಯಗಳನ್ನು ಮಾಡಬಹುದು. ಹಾಗಾಗಿ ಪ್ರತಿಯೊಂದು ವ್ಯಕ್ತಿ ಆತ ತನ್ನದೇ ಪೂರ್ವ ನಿರ್ಧರಿತ ಅಥವಾ ಪೂರ್ವ ಸಂಚಿತ ಕರ್ಮಗಳನ್ನು ಹೊತ್ತು ಈ ಭೂಮಿಗೆ ಬರ್ತಾನೆಯೇ ಹೊರತು ಕೇವಲ ತಂದೆ ತಾಯಿಯ ಗುಣಗಳನ್ನು ಮಾತ್ರ ಅಲ್ಲ. ಹಾಗಾಗಿ ಇಂಥ ಒಂದು ಅದ್ಭುತವಾದ ಒಂದು ರಹಸ್ಯವನ್ನೇ ಕೃಷ್ಣ ನಮಗೆ ಜೀವನದ ಒಂದು ಸಾರವನ್ನು ತಿಳಿಸ್ಕೊಟ್ಟಿದ್ದಾನೆ. ಈ ಒಂದು ಶ್ಲೋಕಕ್ಕೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ಇದೇ ತಮದ ತೆರದ 100 ತೆರೆ ಬದುಕಿನಲಿ, ಇದೇ ತಮದ ತೆರದ 100 ತೆರೆ ಬದುಕಿನಲಿ, ಚಿಂತೆ ಮೂಟೆಯ ಹೊರಲು ಉಬ್ಬಸದ ಗಾಡಿ, ಮೀಸಲಿಡು ಕೆಲ ನಿಮಿಷ ಆತ್ಮಾವಲೋಕನಕ್ಕೆ, ಮೀಸಲಿಡು ಕೆಲ ನಿಮಿಷ ಆತ್ಮಾವಲೋಕನಕ್ಕೆ, ಅರಿತರಲ್ಲವೇ ಬೆಳಕು ಮುದ್ದು ರಾಮ,
ಅರಿತರಲ್ಲವೇ ಬೆಳಕು ಮುದ್ದು ರಾಮ. ಚಿಂತೆ ಮೂಟಿಯನ್ನು ಹೊತ್ತು ಉಬ್ಬಸದ ಗಾಡಿಯನ್ನು ಏರಿ ನಾವು ಸಾಗಿ ಈ ಒಂದು ತಮದಲ್ಲಿ ಬದುಕುವುದಕ್ಕಿಂತ ಅದೇ ಒಂದಷ್ಟು ಕೆಲ ನಿಮಿಷಗಳನ್ನು ಆತ್ಮದ ಅವಲೋಕನೆಗೆ ನಾವು ಮೀಸಲಿಟ್ಟಿದ್ದೇ ಆದಲ್ಲಿ ಒಳಗಿನ ಅಂತರಾತ್ಮದ ಬೆಳಕು ಗೋಚರವಾಗುವುದು ಸತ್ಯ ನಿತ್ಯ. ಅಂಥ ಗೋಚರದ ಬೆಳಕಿಗೆ, ಸಂಸ್ಕಾರದ ಹಾದಿಗೆ ನಾವು ಸದಾ ತೆರೆದಿರಬೇಕು ಅನ್ನುವಂಥದ್ದೇ ಮುದ್ದುರಾಮನ ಮತ್ತು ಕೃಷ್ಣನ ಮಾತು. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.